ಈವಿಲ್ ಡೆಡ್ ಬರ್ನರು ಮೂವಿ ನೋಡಾದ್ಮೇಲೆ ನಾನು 5 to 6 ಅವರು ನೀರು ಕುಡ್ದಿಲ್ಲ, ಊಟನೂ ಮಾಡಿಲ್ಲ. ಅಷ್ಟು ಬ್ಲಡ್ ಶೆಡ್ ಇದೆ ಈ ಮೂವಿಯಲ್ಲಿ. ನೀವು ಫಸ್ಟ್ ಸೀನಿಂದ ಕೊನೆ ಸೀನ್ವರೆಗೂ ಒಂದೊಂದು 5 ನಿಮಿಷ 10 ನಿಮಿಷವರೆಗೆ ಫುಲ್ಲು ಬ್ಲಡ್ ಆಗ್ತಾ ಇರುತ್ತೆ ಥಿಯೇಟ್ರಲ್ಲಿ. ನಾನು ಈ ಫಿಲ್ಮು ಟ್ರೈಲರ್ ನೋಡಿದ್ಮೇಲೆ ಅಂದ್ಕೊಂಡಿದ್ದೆ ಇದು ಭಾಳಷ್ಟು ಬ್ಲಡ್ ಶೆಡ್ ಇರ್ಬೋದು ಅಂದೆ. ಆದರೆ ನಮ್ಮ ಸೆನ್ಸಾರ್ ಬೋರ್ಡ್ ಮೇಲೆ ನನಗೆ ಭಯಂಕರ ನಂಬಿಕೆ ಇತ್ತು, ಇವ್ರು 100% ಕಟ್ ಮಾಡ್ತಾರೆ, ಇಷ್ಟೊಂದು ಬ್ರೂಟಲ್ ಸೀನ್ಗಳು ಇಂಡಿಯಾದಲ್ಲಿ ಬಿಡೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ಫಿಲಮ್ ನೋಡಿದ್ಮೇಲೆ ಹೇಳ್ತೀನಿ, ಇವ್ರು ಸೆನ್ಸಾರ್ ಬೋರ್ಡ್ದವ್ರು ಏನು ಕಟ್ ಮಾಡಿಲ್ಲ. ಏನು ಅಮೇರಿಕಾದಲ್ಲಿ ರಿಲೀಸ್ ಆಗಿದೆಯಲ್ಲ ಫಿಲಮು, ಅದನ್ನೇ ಆ್ಯಸ್ ಇಟ್ ಈಸ್ ಇಲ್ಲೂ ರಿಲೀಸ್ ಮಾಡಿದ್ದಾರೆ. ನೀವು ಯಾರಾದರೂ ಹಾರರ್ ಫಿಲ್ಮು ಮತ್ತು ಈವಿಲ್ ಡೆಡ್ ಸೀರೀಸ್ ಫ್ಯಾನ್ಸ್ ಇದ್ದರೆ ಈ ಫಿಲ್ಮು 100% ಇಷ್ಟ ಆಗುತ್ತೆ ನೋಡಿ. ಇದು ಸ್ವಲ್ಪ ಯೂನಿಕ್ಕಾಗಿ ತೆಗೆದಿದ್ದಾರೆ. ರೆಗ್ಯುಲರ್ ಈವಿಲ್ ಡೆಡ್ ಸೀರೀಸ್ ಥರ ಇಲ್ಲ, ಇದು ಇನ್ನೂ ಬ್ರೂಟಲ್ ಆಗಿದೆ. ಈ ಫಿಲ್ಮನ್ನು ಹಾರರ್ ಮೂವಿಗಿಂತ ಸರ್ವೈವಲ್ ಮೂವಿ ಅಂದರೆ ಬೆಟ್ರು. ಯಾಕಂದರೆ ಈ ಫಿಲ್ಮಲ್ಲಿರುವ ಎಲ್ಲ ಕ್ಯಾರೆಕ್ಟ್ರು ಒಬ್ಬರನ್ನೊಬ್ಬರು ಕೊಲೆ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಈ ಫಿಲಮ್ದು ಒನ್ಲೈನ್ ಸ್ಟೋರಿ ವಿತೌಟ್ ಟು ಸ್ಪಾಯ್ಲರು ಶಾರ್ಟಾಗಿ ಹೇಳಬೇಕು ಅಂದರೆ, ಈ ಫಿಲ್ಮಲ್ಲಿ ಒಂದು ಫ್ಯಾಮ್ಲಿ ಇರುತ್ತೆ. ಆ ಫ್ಯಾಮ್ಲಿ ಮೆಂಬರ್ಸಲ್ಲಿ ಒಬ್ಬರದು ಡೆತ್ ಆಗಿಬಿಡುತ್ತೆ. ಆ ಡೆತ್ತನ್ನು ಮರೆಯೋದಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರು ಡಿಸೈಡ್ ಮಾಡ್ತಾರೆ, ಕಾಟೇಜ್ ತೊಗೊಂಡು ಒಂದು ಸ್ವಲ್ಪ ದಿವಸ ಅಲ್ಲೇ ಇರೋಣ ಅಂದು ಪ್ಲ್ಯಾನ್ ಮಾಡಿ ಎಲ್ಲ ಜನ ಕಾಟೇಜ್ ಹೋಗ್ತಾರೆ. ಕಾಟೇಜಲ್ಲಿ ಇರುವಾಗ ಹಸ್ಬೆಂಡು ಮತ್ತು ವೈಫ್ ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ನಾನು ಇಲ್ಲಿ ಇರೋದಿಲ್ಲ, ನಾನು ಸಿಟಿಗೆ ಹೋಗ್ತೀನಿ ಅಲ್ಲಿ ಕಾರ್ ತೊಗೊಂಡು ಹೋಗ್ಬಿಡ್ತಾನೆ. ಅವನು ಸಿಟಿಗೆ ಹೋಗ್ತಾ ಇರುವಾಗ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ಕಾರಲ್ಲಿ ಉರಿ ಹತ್ತಿ ಅವನು ಅಲ್ಲೇ ಬರ್ನ್ ಆಗಿ ಸಾಯ್ತಾನೆ. ಅವನ ಆತ್ಮ ಬೇರೆಯವ್ರ ಬಾಡಿಯಲ್ಲಿ ಹೋಗಿ ಅವನ ವೈಫ್ ಮೇಲೆ ರಿವೆಂಜ್ ತೊಗೋಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಈ ಈವಿಲ್ ಡೆಡ್ದು ಎಲ್ಲ ಸೀರೀಸಲ್ಲಿ ಆ ಒಂದು ಬುಕ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಮೇಜರ್ ಸ್ವಲ್ಪ ಟ್ವಿಸ್ಟ್ ಇದ್ದಪ್ಲೇ ಇದೆ. ನೋಡಿ, ನೀವು ಫಿಲಮ್ ನೋಡಿದ್ಮೇಲೆ ನಿಮಗೆ ಅದು ಅಂಡರ್ಸ್ಟುಡ್ ಆಗುತ್ತೆ ಆ ಬುಕ್ಕದು ಏನು ಟ್ವಿಸ್ಟ್ ಇದೆ ಅಂದು ಈ ಫಿಲ್ಮಲ್ಲಿ. ಈ ಫಿಲ್ಮ್ ಆ್ಯಕ್ಟರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲರ ಕೆಲಸನೂ ಚೆನ್ನಾಗೇ ಇದೆ ಅಂತ ಹೇಳಬೇಕು. ಯಾಕಂದರೆ ಅವ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ನೇ ಕಾಣೋದಿಲ್ಲ, ಫುಲ್ ಮೇಕಪ್ಪಲ್ಲೇ ಇರ್ತಾರೆ. ಅದು ಚೆನ್ನಾಗಿ ಅನಿಸುತ್ತೆ, ಸ್ಕೇರಿನೂ ಅನಿಸುತ್ತೆ. ಅದಕ್ಕೆ ಎಲ್ಲ ಆರ್ಟಿಸ್ಟು ಚೆನ್ನಾಗಿ ವರ್ಕ್ ಮಾಡ್ಯಾರ ಅಂತ ಹೇಳ್ತಾ ಇದ್ದೀನಿ. ಈ ಫಿಲಮು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ, ಈ ಫಿಲಮ್ದು ಬಿಗ್ಗೆಸ್ಟ್ ಹೀರೋನೇ ಕ್ಯಾಮ್ರಾಮ್ಯಾನು. ಯಾಕಂದರೆ ಈ ಫಿಲಮು ಕ್ಲೈಮ್ಯಾಕ್ಸಲ್ಲಿ ಒನ್ ಟೇಕ್ ಶಾಟ್ ಇದೆ, ಅದು ಇಂಥ ಪರಿ ಭಯ ಹುಟ್ಟಿಸುತ್ತೆ. ಮತ್ತು ಈ ಥರ ಬ್ರೂಟಲಾಗಿ ತೆಗೆದಿದ್ದಾರೆ, ಅದು ಹ್ಯಾಟ್ಸ್ ಆಫ್ ಟು ಕ್ಯಾಮ್ರಾಮ್ಯಾನು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಓಕೆ ಇದೆ, ಬೇರೆ ಹಾರರ್ ಫಿಲ್ಮ್ ಥರ ಮ್ಯೂಸಿಕ್ ಇಲ್ಲ ಇದರಲ್ಲಿ. ಯಾಕಂದರೆ ಈ ಫಿಲ್ಮಲ್ಲಿ ಫಿಸಿಕಲ್ ವೈಲೆನ್ಸ್ ಇದೆ ಜಾಸ್ತಿ, ಅಲ್ಲಿ ನಿಮಗೆ ಹಾರರ್ ಫೀಲ್ ಆಗುತ್ತೆ. ಅದಕ್ಕೆ ಮ್ಯೂಸಿಕ್ಕು ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದ್ಕೋತೀನಿ. ಇದರಲ್ಲಿ ಇನ್ನೊಂದು ಸೂಪರ್ ವರ್ಕು ಅಂದರೆ ಎಡಿಟರು. ಮತ್ತು ಯೂನಿಕ್ ಅನಿಸುತ್ತೆ ಇದು ಎಡಿಟಿಂಗ್. ಈ ಪ್ಯಾಟರ್ನ್ ನೋಡ್ತಾ ಇದ್ದರೆ ನೀವು ಹಳೇದು ಈವಿಲ್ ಡೆಡ್ ಫಿಲ್ಮು ಎಡಿಟಿಂಗು ಮತ್ತು ಈ ಫಿಲ್ಮ್ ಎಡಿಟಿಂಗ್ ನೋಡಿದ್ರೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ಇದು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಎಡಿಟಿಂಗ್ ಮಾಡಿದ್ದಾನೆ ಈ ಫಿಲ್ಮಲ್ಲಿ. ಸೂಪರ್ ಕೆಲಸ ಮಾಡಿದ್ದಾನೆ ಎಡಿಟರ್. ಈ ಫಿಲ್ಮ್ದು ನೆಗೆಟಿವ್ ಪಾಯಿಂಟ್ ಹೇಳಬೇಕು ಅಂದರೆ, ಸಿಂಪಲ್ ಆಗಿದೆ ಸ್ಟೋರಿ. ನೀವು ಫಿಲಮ್ ನೋಡ್ತಾ ಗೊತ್ತಾಗ್ಬಿಡುತ್ತೆ ಲಾಸ್ಟಲ್ಲಿ ಯಾರು ಉಳಿತಾರೆ ಯಾರು ಸಾಯ್ತಾರೆ ಅಂದು. ಸ್ವಲ್ಪ ಅಲ್ಲಿ ಏನಾದರೂ ಟ್ವಿಸ್ಟ್ ಇಟ್ಟಿದ್ರೆ ಫಿಲ್ಮು ಇನ್ನೂ ಚೆನ್ನಾಗಿರೋದು. ಮತ್ತು ಇದು 18+ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕ್ಕಾಗಲ್ಲ. ಇದರದ್ದು ರನ್ ಟೈಮ್ ಬಂದು ಅಪ್ರಾಕ್ಸಿಮೇಟ್ಲಿ 2 hours. ಯಾರಿಗೆ ಗುಂಡಿಗೆ ಗಟ್ಟಿ ಇದೆಯಲ್ಲ ಅವ್ರು ಮಾತ್ರ ಈ ಫಿಲ್ಮ್ ನೋಡೋಕ್ಕೆ ಹೋಗಿ. ಮತ್ತು ಇನ್ನೊಂದು ಸ್ಪೆಷಲಿ ಗರ್ಲ್ ಫ್ರೆಂಡ್ ಜೊತೆ ನೋಡೋಕ್ಕೆ ಹೋಗಬೇಡಿ. ಇದರಲ್ಲಿ ಒಂದು ಕಿಸ್ಸಿಂಗ್ ಸೀನ್ ಇದೆ, ಅದು ನೋಡಿದ್ರೆ ವಾಂತಿ ಬಂದುಬಿಡುತ್ತೆ ನಿಮ್ಮ ಗರ್ಲ್ ಫ್ರೆಂಡ್ಗೆ. ಓವರಾಲ್ ನನ್ನ ಅನಾಲಿಸಿಸ್ ಪ್ರಕಾರ ಮೂವಿ ರೇಟಿಂಗ್ ಬಂದು 5 out of 3 ಸ್ಟಾರು. ನಿಮಗೆ ಇನ್ನೂ ಹಾರರ್ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಥ್ರಿಲ್ಲರ್ ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ಈ ಫಿಲ್ಮನ್ನು ನೈಟ್ ಶೋಲ್ಲಿ ನೋಡಿ. ಈ ಫಿಲ್ಮ್ ಮುಗಿದಾದ್ಮೇಲೆ ನೀವು ಮನೆಗೆ ಕಾರಿಂದ ಬರೋಕ್ಕಾಗಲ್ಲ, ಆ ಥರ ಭಯ ಹುಟ್ಟಿಸುತ್ತೆ ಈ ಫಿಲಮು. ನೀವು ಆಲ್ರೆಡಿ ಈ ಫಿಲ್ಮನ್ನು ನೋಡಿದರೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ.